Hello dear students, welcome to the physics classes. In previous video, we learned some basic information related to the science, and also we learned what do you mean by science and what do you mean by physics, and we also studied different branches of physics. Now in today's class, we are going to study another concept, that is nothing but technology, physics, and society. Here we are going to study the technology, physics and society, how it is interrelated to each other. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಟೆಕ್ನಾಲಜಿ, ಫಿಸಿಕ್ಸ್ ಮತ್ತು ಸೊಸೈಟಿ ಇವುಗಳ ನಡುವಿನ ಸಂಬಂಧ ಏನು ಅನ್ನೋದರ ಬಗ್ಗೆ ನಾವು ಕಲಿಲಿಕ್ಕಿದ್ದೇವೆ. ಅಂದ್ರೆ ಒಂದು ಫೀಲ್ಡ್ ಇನ್ನೊಂದು ಫೀಲ್ಡ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ, ಯಾವ ರೀತಿ ಒಂದು ಫೀಲ್ಡ್ ಇನ್ನೊಂದು ಫೀಲ್ಡ್ ಅನ್ನು ಅವಲಂಬಿಸಿದೆ, ಇದರ ಬಗ್ಗೆ ನಾವು ಇವತ್ತು ಕಲಿಲಿಕ್ಕಿದ್ದೇವೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ವಿ ನೋ ದಟ್ there are so many civilizations of world. For example, Chinese civilization, Egypt civilization, Indian civilization. There are so many civilization. ನಾವು ಈ ಪ್ರಪಂಚದ ಬೇರೆ ಬೇರೆ ನಾಗರಿಕತೆಗಳ ಬಗ್ಗೆ ಕಲಿತಿದ್ದೇವೆ. ಬೇರೆ ಬೇರೆ ನಾಗರಿಕತೆಗಳು ಸೈನ್ಸ್ಗೆ ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದೆ, ಕೊಡುಗೆಯನ್ನು ಕೊಟ್ಟಿರುತ್ತದೆ. ರೈಟ್. ಸೊ ನಾವು ಈ ಕಾಂಟ್ರಿಬ್ಯೂಷನ್, ಈ ಸೈನ್ಸ್ಗೆ ಕೊಟ್ಟ ಕಾಂಟ್ರಿಬ್ಯೂಷನ್ ಅಲ್ಲಿ ನಾವು ಟೆಕ್ನಾಲಜಿಕಲ್ ಕಾಂಟ್ರಿಬ್ಯೂಷನ್ ಅನ್ನು ನೋಡಿರಬಹುದು. ರೈಟ್. ಸೊ ಟೆಕ್ನಾಲಜಿಯಲ್ಲಿ ಬಹಳಷ್ಟು ನಾವು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಗಳನ್ನು ಈ ಸಿವಿಲೈಸೇಷನ್ಗಳು ಕೊಟ್ಟಿರೋದನ್ನು ನಾವು ನೋಡಿರಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಒನ್ ಎಕ್ಸಾಂಪಲ್, that is nothing but steam engine. I am going to give one example of a steam engine. We know that steam engine is nothing but it is the engine which converts the mechanical energy into steam energy. So ಇಲ್ಲಿ ಹಬೆ ಯಂತ್ರ ಅಂತ ಹೇಳ್ತೀವಿ ನಾವು ಇದನ್ನು, ಹಬೆ ಯಂತ್ರ. This is developed in 1698. ಇದನ್ನು 1698 ರಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಸ್ಟೀಮ್ ಎಂಜಿನ್ ಅನ್ನು ನಾವು ಎಲ್ಲೆಲ್ಲ ಬಳಸ್ತಿದ್ವಿ ಅಂದ್ರೆ, ಇದನ್ನು ನಾವು ಟ್ರೈನ್ಸ್ ಅಲ್ಲಿ ಬಳಸ್ತಿದ್ವಿ, ಇಂಡಸ್ಟ್ರಿಯಲ್ಲಿ ಜಾಸ್ತಿಯಾಗಿ ನಾವು ಇದನ್ನು ಸ್ಟೀಮ್ ಎಂಜಿನ್ ಅನ್ನು ಬಳಸ್ತಿದ್ವಿ. ಬಟ್ ದೆರ್ ಈಸ್ ಎ ಸಮ್ ಡಿಸ್ಅಡ್ವಾಂಟೇಜ್ ಇನ್ ದಿಸ್ ಸ್ಟೀಮ್ ಎಂಜಿನ್. ಈ ಸ್ಟೀಮ್ ಎಂಜಿನ್ ಬಳಸುವಾಗ ಇದರಲ್ಲಿ ಕೆಲವು ಕೊರತೆಗಳಿದ್ವು. ಅವುಗಳು ಏನಂದ್ರೆ, ಇದರ ದಕ್ಷತೆಯಲ್ಲಿ ಕೆಲವು ಕೊರತೆಗಳನ್ನು ನಾವು ಕಂಡಿದ್ವಿ. ದಟ್ ಮೀನ್ಸ್ ದೆರ್ ಈಸ್ ಎ ಸ್ಟೀಮ್ ಎಂಜಿನ್ ಇಸ್ ಲೆಸ್ ಎಫಿಷಿಯಂಟ್. ಸೊ ಆ ದಕ್ಷತೆಯನ್ನು ಜಾಸ್ತಿ ಮಾಡೋಕ್ಕೋಸ್ಕರ ವಿಜ್ಞಾನಿಗಳು ಇದರ ಮೇಲೆ ಕೆಲವು ಆವಿಷ್ಕಾರಗಳನ್ನು ಮಾಡ್ತಾರೆ. ಈ ಆವಿಷ್ಕಾರಗಳ ಫಲವಾಗಿ ಫಿಸಿಕ್ಸ್ ಅಲ್ಲಿ ಒಂದು ಹೊಸ ಬ್ರಾಂಚ್ ನ ಉದಯವಾಗುತ್ತೆ. ಆ ಬ್ರಾಂಚ್ ಅನ್ನೇ ನಾವು ಥರ್ಮೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ನಾವು ಹಿಂದಿನ ತರಗತಿಯಲ್ಲಿ ಫಿಸಿಕ್ಸ್ ನ ಬ್ರಾಂಚ್ ಗಳನ್ನು ಕಲಿಯುವಾಗ ಥರ್ಮೋಡೈನಾಮಿಕ್ಸ್ ಕೂಡ ಒಂದು ಫಿಸಿಕ್ಸ್ ನ ಬ್ರಾಂಚ್ ಅಂತ ಹೇಳ್ತೀವಿ. ಆ ಥರ್ಮೋಡೈನಾಮಿಕ್ಸ್ ಉದಯವಾಗಲಿಕ್ಕೆ ಕಾರಣ ಈ ಒಂದು ರೀಸನ್, ಸ್ಟೀಮ್ ಎಂಜಿನ್ ನ ದಕ್ಷತೆ ಕಡಿಮೆ ಇರುತ್ತೆ. ಸೊ ಆ ದಕ್ಷತೆಯನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ, ಅಂದ್ರೆ ಹೆಚ್ಚು ಮಾಡ್ಲಿಕ್ಕೋಸ್ಕರ ವಿಜ್ಞಾನಿಗಳು ಅದರ ಮೇಲೆ ತುಂಬಾ ಆವಿಷ್ಕಾರಗಳನ್ನು ಮಾಡ್ತಾ ಫಿಸಿಕ್ಸ್ ನ ಒಂದು ಹೊಸ ಬ್ರಾಂಚೇ ಉದಯವಾಗುತ್ತೆ. ಅದನ್ನೇ ನಾವು ಥರ್ಮೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಥರ್ಮೋಡೈನಾಮಿಕ್ಸ್. Because of development of thermodynamics branch, there is a new engine generated. ಈ ರೀತಿ ಥರ್ಮೋಡೈನಾಮಿಕ್ಸ್ ನ ಬ್ರಾಂಚ್ ಇಂದಾಗಿ ಹೊಸ ಎಂಜಿನ್ ಅನ್ನೇ ಕಂಡುಹಿಡಿತಾರೆ. ಅದನ್ನೇ ನಾವು ಹೀಟ್ ಎಂಜಿನ್ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಹೀಟ್ ಎಂಜಿನ್. ಹೀಟ್ ಎಂಜಿನ್ ಮೀನ್ಸ್ ಇಟ್ ಈಸ್ ಎ ಎಂಜಿನ್ ವಿಚ್ ಕನ್ವರ್ಟ್ಸ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಹೀಟ್ ಎನರ್ಜಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಏನು ಮಾಡುತ್ತೆ, ಅದು ಬದಲಾಯಿಸುವುದನ್ನೇ ನಾವು ಹೀಟ್ ಎಂಜಿನ್ ಅಂತ ಹೇಳ್ತೀವಿ. ದಿಸ್ ವಾಸ್ ಡಿಸ್ಕವರ್ಡ್ ಇನ್ 1816. 1816ರಲ್ಲಿ ಇದನ್ನು ಡೆವಲಪ್ ಮಾಡ್ತಾರೆ. ಸೊ ಹಿಯರ್ ಇಫ್ ಯು ಒಬ್ಸರ್ವ್ ಹಿಯರ್, ಸೊ ದಿಸ್ ಈಸ್ ಎ ಟೆಕ್ನಾಲಜಿ. ಸ್ಟೀಮ್ ಎಂಜಿನ್ ಅನ್ನೋದು ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿಯಿಂದ ಫಿಸಿಕ್ಸ್ ನ ಹೊಸ ಬ್ರಾಂಚ್ ನ ಉದಯವಾಗುತ್ತೆ. ಅಂದ್ರೆ ಈ ಟೆಕ್ನಾಲಜಿ ಮತ್ತು ಫಿಸಿಕ್ಸ್ ಗೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತೆ. ಸೊ ದಟ್ ಇಸ್ ದಿಸ್ ಒನ್ ಇಸ್ ಅ ಟೆಕ್ನಾಲಜಿ. ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ ದ ನ್ಯೂ ಬ್ರಾಂಚ್ ಆಫ್ ಫಿಸಿಕ್ಸ್ ಡೆವಲಪ್ಡ್. ರೈಟ್. New branch of physics is developed, that is thermodynamics. ಅದೇ ರೀತಿ ಫಿಸಿಕ್ಸ್ ಇಂದ ಕೂಡ ಟೆಕ್ನಾಲಜಿ ಮೇಲೆ
ಕೆಲವು ಪರಿಣಾಮಗಳು ಕೂಡ ಇದೆ. ದಟ್ ಮೀನ್ಸ್ ಬಿಕಾಸ್ ಆಫ್ ಫಿಸಿಕ್ಸ್ ವಿ ಕ್ಯಾನ್ ಡೆವಲಪ್ ಟೆಕ್ನಾಲಜಿ ಆಲ್ಸೋ. ಫಿಸಿಕ್ಸ್ ನ ಸಹಾಯದಿಂದ ಟೆಕ್ನಾಲಜಿಯಲ್ಲಿ ಕೂಡ ನಾವು ಬಹಳ ಬದಲಾವಣೆಗಳನ್ನು ಕಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಯು ನೋ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಗೊತ್ತಿದೆ. ದಿಸ್ ಈಸ್ ಕಮಿಂಗ್ ಅಂಡರ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಇದನ್ನು ನೀವು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಲ್ಲಿ ಕಲ್ತಿದ್ದೀರಿ. ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಸೊ ಇನ್ previous class we discussed some of the branches of physics. Under the electromagnetism branch we will study the electromagnetic waves. So this is coming under one of the branch of physics, right? So ಈ electromagnetic waves ಇಂದ ಟೆಕ್ನಾಲಜಿಯಲ್ಲಿ ನಾವು ಬಹಳ ಬದಲಾವಣೆಗಳನ್ನು ಕಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ನಾವು ಇಂದಿನ ಕಾಲದಲ್ಲಿ ಫೋನ್ಗಳನ್ನು ಬಳಸ್ತಿದ್ವಿ. ಅವಾಗ ನಾವು ವೈರ್ ಅನ್ನು ಯೂಸ್ ಮಾಡಿಕೊಂಡು ಫೋನ್ಗಳನ್ನು ಬಳಸ್ತಿದ್ವಿ, ರೈಟ್? ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಫೋನ್ಸ್ ಬಳಸುವಾಗ ನಾವು ಅಲ್ಲಿ ವೈರ್ ಗಳ ಸಹಾಯವನ್ನು ಯೂಸ್ ಮಾಡ್ತಿದ್ವಿ. ವೈರ್ ಗಳ ಸಹಾಯದಿಂದ ನಾವು ಏನ್ ಮಾಡ್ತಿದ್ವಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾತಾಡೋಕೆ ಸಾಧ್ಯವಾಗ್ತಿತ್ತು. ಬಟ್ ಇನ್ ನವಿಡೇಸ್, ಈಗಿನ ಕಾಲದಲ್ಲಿ ನೋಡಿದ್ರೆ ನೀವು ಮೊಬೈಲ್ ಫೋನ್ಸ್ ಅನ್ನು ನೀವು ನೋಡ್ತೀವಿ, ರೈಟ್? ಯು ಆರ್ ಯೂಸಿಂಗ್ ದ ಮೊಬೈಲ್ ಫೋನ್ಸ್ ಇನ್ ನವಿಡೇಸ್, ರೈಟ್? ಬಟ್ in the case of mobile phones, you are not using any wires. So that are the wireless phones. So wire ಗಳನ್ನು ಯೂಸ್ ಮಾಡದೆ ನೀವು ಇಂದಿನ ಕಾಲದಲ್ಲಿ ಫೋನ್ ಗಳನ್ನು ಯೂಸ್ ಮಾಡ್ತೀರಿ, ರೈಟ್? So how it is possible? It is possible because of this electromagnetic waves. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳಿಂದ ನೀವು ಇಂದು ಮೊಬೈಲ್ ಫೋನ್ಸ್ ಅನ್ನು ವೈರ್ ಗಳಿಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಭಾಷಣೆ ಮಾಡಲಿಕ್ಕೆ ಸಾಧ್ಯವಾಗಿದೆ, ರೈಟ್? ಆದ್ರಿಂದ ಫಿಸಿಕ್ಸ್ ನ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬ್ರಾಂಚ್ ಇಂದ ಟೆಕ್ನಾಲಜಿಯಲ್ಲಿ ಕೂಡ ತುಂಬಾ ನಾವು ಬದಲಾವಣೆಗಳನ್ನು ನೋಡಿದ್ದೀವಿ. ಟೆಕ್ನಾಲಜಿಯಲ್ಲಿ ಎಲ್ಲಿ ಅಂದ್ರೆ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ, ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ನಾವು ಬದಲಾವಣೆಗಳನ್ನು ನೋಡಿರುತ್ತೇವೆ. ಕಮ್ಯುನಿಕೇಶನ್ ಫೀಲ್ಡ್ ಅಂದ್ರೆ ಮೊಬೈಲ್ಸ್ ಇರ್ಬೋದು, ಟೆಲಿವಿಷನ್, ಟಿವಿ, ಇಂಟರ್ನೆಟ್, ಕಂಪ್ಯೂಟರ್ ಫೀಲ್ಡ್ ಅಲ್ಲಿ. ಈ ಫೀಲ್ಡ್ ಅಲ್ಲೆಲ್ಲ ನಾವು ಏನ್ ನೋಡಿದ್ದೀವಿ, ಸಾಕಷ್ಟು ಬದಲಾವಣೆಗಳನ್ನು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬ್ರಾಂಚ್ ಇಂದ ನಾವು ನೋಡಿದ್ದೀವಿ. ಅಂದ್ರೆ ರಿವರ್ಸ್ ಪ್ರೋಸೆಸ್ ಕೂಡ ಪಾಸಿಬಲ್ ಇದೆ. ಫಸ್ಟ್ ಕೇಸ್ ಅಲ್ಲಿ ನಾವೇನ್ ನೋಡಿದ್ವಿ, ಟೆಕ್ನಾಲಜಿಯಿಂದ ಫಿಸಿಕ್ಸ್ ಮೇಲೆ ಫಿಸಿಕ್ಸ್ ಯಾವ ರೀತಿ ಡೆವಲಪ್ ಆಗುತ್ತೆ, ಅದೇ ರೀತಿ ಸೆಕೆಂಡ್ ಕೇಸ್ ಅಲ್ಲಿ ಫಿಸಿಕ್ಸ್ ಇಂದ ಟೆಕ್ನಾಲಜಿ ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ, ರೈಟ್? ದೇ ಆರ್ ಇಂಟರ್ ರಿಲೇಟೆಡ್ ಟು ಈಚ್ ಅದರ್. ಈ ಎರಡು ಸಂಬಂಧಗಳಿಂದ ಅಂದ್ರೆ ಟೆಕ್ನಾಲಜಿ ಮತ್ತು ಫಿಸಿಕ್ಸ್ ಎರಡು ಇಂಟರ್ ರಿಲೇಟೆಡ್ ಆಗಿರೋದ್ರಿಂದ ಇದು ಸೊಸೈಟಿ ಮೇಲೆ ಕೂಡ ಹಲವಾರು ಬದಲಾವಣೆಗಳನ್ನು ಕೊಡುತ್ತೆ, ರೈಟ್? ದೇರ್ ಆರ್ ಸೋ ಮೆನಿ ಯೂಸಸ್ ಬಿಕಾಸ್ ಆಫ್ ಟೆಕ್ನಾಲಜಿ ಅಂಡ್ ಫಿಸಿಕ್ಸ್ ಇನ್ ದಿ ಕೇಸ್ ಆಫ್ ಸೊಸೈಟಿ ಆಲ್ಸೋ. ಇವುಗಳ ಡೆವಲಪ್ಮೆಂಟ್ ಇಂದಾಗಿ ನಮ್ಮ ಸೊಸೈಟಿಯಲ್ಲಿ ನಾವು ಅದರ ಯೂಸ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ದೀವಿ, ರೈಟ್? ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಯು ನೋ ದಟ್ ಸೆಮಿಕಂಡಕ್ಟರ್ಸ್ ಯೂಸ್ ಮಾಡಿಕೊಂಡು ನಾವು ಡಯೋಡ್ ಅನ್ನು ನಾವು ಬಳಸ್ತೀವಿ. ಸೆಮಿಕಂಡಕ್ಟರ್ಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ದ ಮೆಟೀರಿಯಲ್ಸ್ ವಿಚ್ ಹ್ಯಾಸ್ ದಿ ಕಂಡಕ್ಟಿವಿಟಿ ಬಿಟ್ವೀನ್ ಇನ್ಸುಲೇಟರ್ಸ್ ಅಂಡ್ ಕಂಡಕ್ಟರ್ಸ್. ಅದನ್ನೇ ನಾವು ಸೆಮಿಕಂಡಕ್ಟರ್ಸ್ ಅಥವಾ ಅರೆವಾಹಕಗಳು ಅಂತ ಹೇಳ್ತೀವಿ. ಇದನ್ನು ಯೂಸ್ ಮಾಡಿಕೊಂಡು ನಾವು ಟೆಕ್ನಾಲಜಿಯಲ್ಲಿ ಬಹಳ ಬದಲಾವಣೆಗಳನ್ನು ನೋಡಿದ್ವಿ. ಅಂದ್ರೆ ಮೊಬೈಲ್ ಫೋನ್ಗಳಿರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಟೆಲಿವಿಷನ್ ಗಳಲ್ಲಿರ್ಬೋದು, ನಾವು ಡಯೋಡ್ಸ್ ಅನ್ನು ಯೂಸ್ ಮಾಡ್ತೀವಿ, ರೈಟ್? ಇದರಿಂದಾಗಿ ಡಯೋಡ್ಸ್ ಗಳಿಂದಾಗಿ ನಾವು ಅಲ್ಲಿ ಕೂಡ ನಾವು ಬಹಳ ಕೊಡುಗೆ ಯಾವ್ದ್ರಿಂದ ಫಿಸಿಕ್ಸ್ ಇಂದ ಬಹಳ ಕೊಡುಗೆಯನ್ನು ನಾವು ಅಲ್ಲಿ ನೋಡ್ತೀವಿ ಟೆಕ್ನಾಲಜಿಯಲ್ಲಿ. ಹಿಯರ್ ಆಲ್ಸೋ ವಿ ವಿಲ್ ಸಿ ಇನ್ ಟೆಲಿವಿಷನ್, mobiles and all we are using the diodes. Diodes ಅಲ್ಲಿ ನಿಮಗೆ ಗೊತ್ತಿದೆ, there are two types of diode. They are nothing but silicon diode, germanium diode ಅನ್ನು ನಾವು ಯೂಸ್ ಮಾಡಿರೋದನ್ನು ನಾವು ನೋಡ್ತೀವಿ, ರೈಟ್? ಎಲ್ಲಿ ಯೂಸ್ ಮಾಡ್ತೀವಿ? ಎಲೆಕ್ಟ್ರಾನಿಕ್ ಫೀಲ್ಡ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಫೀಲ್ಡ್ ಮೀನ್ಸ್ ಇಟ್ಸ್ ಒನ್ ಆಫ್ ದಿ ಇಟ್ ಇಸ್ ಕಮಿಂಗ್ ಅಂಡರ್ ಸಮ್ ಟೆಕ್ನಾಲಜಿ, ರೈಟ್? ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಆ ಟೆಕ್ನಾಲಜಿಯಲ್ಲಿ ನಾವು ಯಾವ್ದನ್ನು ಡಯೋಡ್ ಅನ್ನು ನಾವು ಬಳಸಿಕೊಂಡು ನಾವು ಅದನ್ನು ಡೆವಲಪ್ ಮಾಡಿರ್ತೀವಿ ಟೆಕ್ನಾಲಜಿ. That means, here also physics given some contribution to the technology. Because of this,
ಇಟ್ ಈಸ್ ಯೂಸ್ಫುಲ್ ಟು ಸೊಸೈಟಿ ಆಲ್ಸೋ. ಈ ರೀತಿಯಾಗಿ ಸೊ ಟೆಕ್ನಾಲಜಿ ಫಿಸಿಕ್ಸ್ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿದೆ. ಸೊ ಇದರಿಂದಾಗಿ ನಮ್ಮ ಸೊಸೈಟಿಗೂ ಕೂಡ ಬಹಳಷ್ಟು ಉಪಯೋಗಗಳು ಇದೆ. ದಟ್ ಈಸ್ ಅಬೌಟ್ ಟೆಕ್ನಾಲಜಿ ಫಿಸಿಕ್ಸ್ ಅಂಡ್ ಸೊಸೈಟಿ. ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಯೂನಿಫಿಕೇಶನ್. Unification. What do you mean by unification? Unification is nothing but it is the act of unifying. It is the act of unifying the different phenomena in a single law. So that is called as a unification. It is the act of unifying the different phenomena in a single law. Unifying ಅಂದ್ರೆ ಇದು ಒಟ್ಟು ಮಾಡುವುದು ಅಂತ ಹೇಳ್ತೀವಿ. That is the meaning of unification. So unification is very important in the case of physics. So it is the act of unifying different phenomena. ಅಂದ್ರೆ ನಾವು ಈ ಪ್ರಕೃತಿಯಲ್ಲಿ ಬೇರೆ ಬೇರೆ ವಿದ್ಯಮಾನಗಳನ್ನು ನಾವು ನೋಡ್ತೀವಿ. ಆ ಬೇರೆ ಬೇರೆ ವಿದ್ಯಮಾನಗಳಿಗೆ ಕಾರಣ ಒಂದೇ ಆಗಿರುತ್ತೆ. ಸೊ ಅದನ್ನು ನಾವು ಒಂದು ನಿಯಮದ ಪ್ರಕಾರ ಹೇಳುವುದನ್ನೇ ನಾವು ಯುನಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಹೇಳಲಿಕ್ಕೆ ಒಂದು ನಿಯಮವನ್ನು ಯೂಸ್ ಮಾಡ್ತೀವಿ. ಆ ನಿಯಮದ ಮುಖಾಂತರ ನಾವು ಸುಲಭವಾಗಿ ಆ ಎಲ್ಲಾ ಫಿನೋಮಿನಾಗಳನ್ನು ಒಂದೇ ನಿಯಮದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಯುನಿಫಿಕೇಶನ್. Example, for example, you know that the experience of Sir Isaac Newton, that is nothing but the apple falling. So apple falling example, right? So Sir Isaac Newton ra apple falling example nimge gottide, right? So that is the one of the experience he had. So the reason for that, what is the reason for that? The reason for that is the gravity. ರೈಟ್, ಗ್ರಾವಿಟೇಷನಲ್ ಫೋರ್ಸ್ ಈ ಆಪಲ್ ಫಾಲಿಂಗ್ ಗೆ ಏನಾಗಿರುತ್ತೆ, ರೀಸನ್ ಆಗಿರುತ್ತೆ. ಅಂದ್ರೆ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರಂದ್ರೆ ಐಸಾಕ್ ನ್ಯೂಟನ್ ಅವರು ಈ ಆಪಲ್ ಕೆಳಗಡೆನೆ ಏನು ಬೀಳಬೇಕು, ಏನಕ್ಕೆ ಮೇಲ್ಗಡೆ ಹೋಗಬಾರ್ದು, ಇದಕ್ಕೆ ರೀಸನ್ ಏನು, ಇದಕ್ಕೆ ರೀಸನ್ ಹುಡ್ತಾ ಹೋದಾಗೆ ಸೊ ಅದಕ್ಕೆ ರೀಸನ್ ಏನ್ ಹೇಳ್ತೀವಿ, ಸೊ ಈ ಅರ್ತ್ ಅಲ್ಲಿ ಒಂದು ಫೋರ್ಸ್ ಇರುತ್ತೆ, ಆ ಫೋರ್ಸ್ ಅನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ರೈಟ್, ಅದೇ ರೀತಿ ಚಲನೆಗಳು ಅಂದ್ರೆ ರಿವಲ್ಯೂಷನ್ ಆಫ್ ಪ್ಲಾನೆಟ್ಸ್ ಅಂದ್ರೆ ಗ್ರಹಗಳ ಚಲನೆ, ರಿವಲ್ಯೂಷನ್ ಆಫ್ ಪ್ಲಾನೆಟ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಸೊ ಬೇರೆ ಬೇರೆ ಗ್ರಹಗಳಿದೆ, ಸೊ 8 ಗ್ರಹಗಳಿದೆ. ಈ 8 ಗ್ರಹಗಳು ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ. ಅದೇ ರೀತಿ ಭೂಮಿಯನ್ನು ತೆಗೆದುಕೊಂಡ್ರೆ ಭೂಮಿಯ ಸುತ್ತ ಚಂದ್ರ ತಿರುಗ್ತಾ ಇರುತ್ತೆ. ರೈಟ್, ಸೊ ಇವುಗಳ ನಡುವೆ ಕೂಡ ಒಂದು ಫೋರ್ಸ್ ಇರುತ್ತೆ. ರೈಟ್, ಸೊ ಇದು ಏನಕ್ಕೆ ತನ್ನದೇ ಪಥದಲ್ಲಿ ಒಂದೇ ಪಥದಲ್ಲಿ ಚಂದ್ರ ಒಂದೇ ಪಥದಲ್ಲಿ ಏನಕ್ಕೆ ಭೂಮಿಯ ಸುತ್ತ ಸುತ್ತಬೇಕು, ಇದಕ್ಕೆ ಕಾರಣ ಏನು? ಸೊ ದೇರ್ ಆಲ್ಸೋ ಒನ್ ಫೋರ್ಸ್, ದಟ್ ಈಸ್ ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್. ಅದಕ್ಕೂ ಕೂಡ ಏನಾಗಿರುತ್ತೆ, ಗ್ರಾವಿಟೇಷನಲ್ ಫೋರ್ಸೇ ರೀಸನ್ ಆಗಿರುತ್ತೆ. ಸೊ ಇಲ್ಲಿ ಭೂಮಿಯ ಸುತ್ತ ಚಂದ್ರ ಸುತ್ತುವುದಕ್ಕೂ ಆಪಲ್ ಫಾಲಿಂಗ್ ಆಗುವುದಕ್ಕೂ ಆಪಲ್ ಬೀಳೋದಕ್ಕೂ ಕಾರಣ ಒಂದೇ ಆಗಿರುತ್ತೆ. ಏನಾಗಿರುತ್ತೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ, ಗ್ರಾವಿಟೇಷನಲ್ ಫೋರ್ಸ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಲಾ ಅನ್ನು ಯೂಸ್ ಮಾಡ್ತಾರೆ. ಅದನ್ನೇ ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಆರ್ ಲಾ ಆಫ್ ಗ್ರಾವಿಟೇಷನ್ ಆರ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕೂಡ ಹೇಳ್ತೀವಿ. ಲಾಸ್ ಆಫ್ ಗ್ರಾವಿಟೇಷನ್. This one you already studied in your lower classes. Laws of gravitation. ಅಂದ್ರೆ ಈ ಎಲ್ಲಾ ವಿದ್ಯಮಾನಗಳನ್ನು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 2 ವಿದ್ಯಮಾನಗಳನ್ನು ತಗೊಂಡಿವಿ. ಈ 2 ವಿದ್ಯಮಾನಕ್ಕೂ ಕೂಡ ರೀಸನ್ ಒಂದೇ ಆಗಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಗ್ರಾವಿಟಿ. ಸೊ ಅದನ್ನು ನಾವು ಒಂದು ಸಿಂಗಲ್ ಲಾ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಆ ಲಾ ಅನ್ನು ನಾವೇನ್ ಹೇಳ್ತೀವಿ, ಲಾಸ್ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತೀವಿ ಇನ್ ದಿಸ್ ಕೇಸ್. ಸಿಮಿಲರ್ಲಿ ಎನದರ್ ಲಾ ಆಲ್ಸೋ ವಿ ಹ್ಯಾವ್ ಸೀನ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸೊ ಗ್ರಹಗಳ ಚಲನೆ ಅಂದ್ರೆ ಸೊ ದ ರಿವಲ್ಯೂಷನ್ ಆಫ್ ದ ಪ್ಲಾನೆಟ್ಸ್ ಅರೌಂಡ್ ದಿ ಸನ್. ಸೊ ಸನ್ನಿನ ಸುತ್ತ ಅಂದ್ರೆ ಸೂರ್ಯನ ಸುತ್ತ ಬೇರೆ ಬೇರೆ ಪ್ಲಾನೆಟ್ಸ್ ಗಳು ಯಾವ ರೀತಿ ಮೂವ್ ಆಗುತ್ತೆ, ಅದರ ಪಾತ್ ಏನು, ಯಾವ ಪಾತ್ ಅಲ್ಲಿ ಅದು ಮೂವ್ ಆಗುತ್ತೆ, ಮತ್ತು ಆ ಏರಿಯಾ ಯಾವ ರೀತಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಹೌ ಈಚ್ ಪ್ಲಾನೆಟ್ ಕವರ್ಸ್ ಡಿಸ್ಟೆನ್ಸ್ ಆರ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್
when it revolve around the sun. ಸೊ ಇದನ್ನೆಲ್ಲ ಹೇಳಲಿಕ್ಕೆ ಒಂದು ಲಾ ಅನ್ನು ಕೆಪ್ಲರ್ ಅನ್ನೋ ಸೈಂಟಿಸ್ಟ್ ಕೊಡ್ತಾರೆ. ಅದನ್ನೇ ನಾವು ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್ ಅಂತ ಹೇಳ್ತೀವಿ. ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್. ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ಇದನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ಸೊ ಗ್ರಹಗಳು ಸೂರ್ಯನ ಸುತ್ತ ಯಾವ ಪಥದಲ್ಲಿ ಚಲಿಸುತ್ತೆ ಮತ್ತು ಒಂದು ಪರ್ಟಿಕ್ಯುಲರ್ ಏರಿಯಾವನ್ನು ಕವರ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಸೊ ಇದು ಯಾವ ರೀತಿ ರಿಲೇಟ್ ಆಗಿದೆ, ಈ ಟೈಮ್ ಮತ್ತು ಏರಿಯಾ ಯಾವ ರೀತಿ ರಿಲೇಟ್ ಆಗಿದೆ, ಇದನ್ನೆಲ್ಲ ನಾವು ಒಂದೇ ಲಾ ಅಲ್ಲಿ ಸೊ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್. ದಟ್ ಈಸ್ ದ ಅನದರ್ ಎಕ್ಸಾಂಪಲ್. ಅದೇ ರೀತಿ ನೀವು ನ್ಯೂಟನ್ಸ್ ಲಾ ಆಫ್ ಲಾಸ್ ಆಫ್ ಮೋಷನ್ 3 ಲಾಸ್ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಅದರಲ್ಲಿ ನೀವು ಸೊ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇರುತ್ತೆ, ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀರಿ ರೈಟ್ ಒಂದು ಆಬ್ಜೆಕ್ಟ್ ಮೇಲೆ. ಸೊ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ಅದು ಚಲಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ವಸ್ತುವಿಗೆ ಏನ್ ಸಿಗುತ್ತೆ, ವೇಗ ಸಿಗುತ್ತೆ. ಅದೇ ರೀತಿ ಸೊ ಆ ವೇಗದಿಂದ ಅದು ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಮೂವ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಒಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋದ್ರೆ ಇದು ಬಹಳ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಸಣ್ಣದಾಗಿ ಒಂದು ನಿಯಮವನ್ನು ಯೂಸ್ ಮಾಡಿಕೊಂಡು ಈ ಲಾ ಅನ್ನು ಎಕ್ಸ್ಪ್ಲೇನ್ ಈ ಲಾ ಅನ್ನು ಯೂಸ್ ಮಾಡಿಕೊಂಡು ಆ ಪ್ರೋಸೆಸ್ ಅನ್ನೆಲ್ಲ ನಾವು ಅಥವಾ ಫಿನೋಮಿನಸ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಅದನ್ನೇ ನಾವು ಏನ್ ಹೇಳ್ತೀವಿ ಅಂದ್ರೆ ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. So like that we are using the different laws to explain the different phenomena in this world. That is that act of unifying the different phenomena in a single law is called as unification. Adanne ನಾವು unification ಅಂತ ಹೇಳ್ತೇವೆ. And next concept is, this is a very important concept, that is nothing but fundamental forces in nature. Fundamental forces in nature. This is very important concept, fundamental forces in nature. So ನಮ್ಮ ಈ ಪ್ರಕೃತಿಯಲ್ಲಿ 4 ಬೇಸಿಕ್ ಫೋರ್ಸಸ್ ಇದೆ. ವಾಟ್ ಇನ್ ಬೈ ಫೋರ್ಸ್? ಅದರ ಮೊದಲು ಫೋರ್ಸ್ ಅಂದ್ರೆ ಏನು? Force is nothing but it is a physical quantity which can changes the state of rest or state of uniform motion of a body. That is called as a force. ಫೋರ್ಸ್ ಅಂದ್ರೆ ಏನಂದ್ರೆ ಅಂದ್ರೆ ಬಲ ಅಂತ ಹೇಳ್ತೀವಿ. ಬಲ ಅಂದ್ರೆ ಏನಂದ್ರೆ ಸೊ ಬಲ ಪ್ರಯೋಗದಿಂದ ಒಂದು ವಸ್ತುವಿನ ನಿಶ್ಚಲ ಸ್ಥಿತಿಯನ್ನು ನಾವೇನ್ ಮಾಡಬಹುದು, ಚೇಂಜ್ ಮಾಡಬಹುದು. ಅಥವಾ ಒಂದು ವಸ್ತು ಮೂವ್ ಆಗ್ತಾ ಇರುವಾಗ ಅವಾಗ ಕೂಡ ಅದರ ಮೂವ್ ಆಗ್ತಾ ಇರುವಾಗ ಅಂದ್ರೆ ಚಲಿಸ್ತಾ ಇರುವಾಗ ಅದರ ಪೊಸಿಷನ್ ಅನ್ನು ಕೂಡ ನಾವು ಚೇಂಜ್ ಮಾಡಬಹುದು. ಯಾವ್ದ್ರಿಂದಾಗಿ? ಈ ಬಲದಿಂದಾಗಿ. ರೈಟ್. ಸೊ ದಟ್ ಈಸ್ ಇನ್ ಜನರಲ್ ವಿ ಆರ್ ಕಾಲಿಂಗ್ ಆಸ್ ಅ ಫೋರ್ಸ್. ಅದನ್ನ ನಾವು ಬಲ ಅಂತ ಹೇಳ್ತೀವಿ. It is a one physical quantity which changes the state of rest or a state of uniform motion of an object. And in nature there are 4 fundamental forces. ನಮ್ಮ ಈ ನೇಚರ್ ಅಲ್ಲಿ 4 basic forces ಇದೆ. They are nothing but, so there are 4 fundamental forces. 4 fundamental forces in nature. 4 fundamental forces. They are nothing but, first one is the gravitational force. Gravitational force. Second one is the electromagnetic force. Electromagnetic force. Third one, strong nuclear force. Strong nuclear force. And fourth one, weak nuclear force. Weak nuclear force. This is very important. Sometimes 2 marks question. What are the 4 fundamental forces in nature? They are nothing but gravitational force, electromagnetic force, strong nuclear force and weak nuclear force. Now we will study one by one. Okay, gravitational force. First one is the gravitational force. Gravitational force. So what is by gravitational force? Gravitational force is nothing but
It is the one kind of attractive force which is exist between any two massive objects. That is called as gravitational force. ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಯಾವುದೇ ಎರಡು ವಸ್ತುಗಳ ನಡುವೆ ಇರುವ ಫೋರ್ಸ್. ಫಾರ್ ಎಕ್ಸಾಂಪಲ್, ಸೊ ಈ ಎರಡು ವಸ್ತುಗಳನ್ನು ನಾನು ತೆಗೆದುಕೊಂಡ್ರೆ ಈ ಎರಡು ವಸ್ತುಗಳ ನಡುವೆ ಕೂಡ ಒಂದು ಫೋರ್ಸ್ ಇರುತ್ತೆ. ಅದೇ ರೀತಿ ಎರಡು ಗ್ರಹಗಳನ್ನು ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅರ್ತ್ ಅಂಡ್ ಇಫ್ ಯು ಟೇಕ್ ಮೂನ್, so between earth and moon there is a one kind of a force that is attractive in nature. ಅದು ಯಾವ ನೇಚರ್ ಇರುತ್ತೆ ಅಂದ್ರೆ ಅಟ್ರಾಕ್ಟಿವ್ ನೇಚರ್ ಇರುತ್ತೆ. ಮತ್ತು ಯಾವುದೇ ದ್ರವ್ಯರಾಶಿ ಇರುವ ಎರಡು ವಸ್ತುಗಳ ನಡುವೆ ಒಂದು ಟೈಪ್ ಇದು ಫೋರ್ಸ್ ಇರುತ್ತೆ. ಆ ಫೋರ್ಸ್ ಅನ್ನು ನಾವು ಏನ್ ಹೇಳ್ತೀವಿ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಗ್ರಾವಿಟೇಷನಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ವಿಲ್ ರೈಟ್ ಪಾಯಿಂಟ್ ಬೈ ಪಾಯಿಂಟ್ ಹಿಯರ್. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಎ ಫೋರ್ಸ್, ಇಟ್ ಇಸ್ ಎ ಫೋರ್ಸ್ exist between any two objects anywhere in this universe. ಈ ಬ್ರಹ್ಮಾಂಡದಲ್ಲಿ ಎಲ್ಲೂ ತಕೊಂಡ್ರು ಕೂಡ, ಯಾವುದೇ ಸ್ಥಳದಲ್ಲೂ ಎರಡು ವಸ್ತುಗಳನ್ನು ತಕೊಂಡ್ರು ಕೂಡ ಆ ಎರಡು ವಸ್ತುಗಳ ನಡುವೆ ಏನಿರುತ್ತೆ, ಒಂದು ಫೋರ್ಸ್ ಇರುತ್ತೆ ಅಥವಾ ಒಂದು ಬಲ ಇರುತ್ತೆ ಅಂತ ಹೇಳ್ತೀವಿ. ಅದನ್ನೇ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಸ್ಥಳ ಇರಬಹುದು. ಓಕೆ, ಇನ್ ದಿ ಕೇಸ್ ಆಫ್ ವ್ಯಾಕ್ಯೂಮ್ ಆಲ್ಸೋ, ಇನ್ ಕೇಸ್ ಆಫ್ ಏರ್ ಮೀಡಿಯಂ ಆಲ್ಸೋ, ಎನಿ ಮೀಡಿಯಂ, ಇಫ್ ಯು ಟೇಕ್ two objects, then there is some kind of force between them, that is called as gravitational force. Okay, so it is present anywhere in this universe, so that this force is called as universal force. ಇದನ್ನು ನಾವು ಯೂನಿವರ್ಸಲ್ ಫೋರ್ಸ್ ಕೂಡ ಹೇಳ್ತೀವಿ. ಇಟ್ ಈಸ್ ಎ ಯೂನಿವರ್ಸಲ್ ಫೋರ್ಸ್. ಸೊ ಇದು ಯಾವುದೇ ಸ್ಥಳದಲ್ಲೂ ಕೂಡ ಸೊ ಈ ಫೋರ್ಸ್ ಇರುತ್ತೆ, ಅದರಿಂದ ಅದನ್ನು ನಾವು ಯೂನಿವರ್ಸಲ್ ಫೋರ್ಸ್ ಅಂತ ಹೇಳ್ತೇವೆ. ಅಂಡ್ ಇಟ್ ಈಸ್ ಅಟ್ರಾಕ್ಟಿವ್ ಇನ್ ನೇಚರ್. ಇಟ್ ಈಸ್ ಅಟ್ರಾಕ್ಟಿವ್ ಫೋರ್ಸ್. ಅಂದ್ರೆ ಸೊ ಈ ಫೋರ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ರೀತಿಯಾಗಿ ಅಟ್ರಾಕ್ಟ್ ಮಾಡುವ ತರ, ಒಂದು ವಸ್ತು ಇನ್ನೊಂದು ವಸ್ತುವನ್ನು ಅಟ್ರಾಕ್ಟ್ ಮಾಡುವ ತರ ಇರುತ್ತೆ ಈ ಫೋರ್ಸ್. ಅಂಡರ್ಸ್ಟುಡ್? ಅಂಡ್ ಇಟ್ ಈಸ್ ದಿ long range force. It is the long range force. What do you mean by long range force? ಅಂದ್ರೆ ಈ ವಸ್ತುಗಳು, ಎರಡು ವಸ್ತುಗಳನ್ನು ತಗೊಂಡಾಗ ಆ ಎರಡು ವಸ್ತುಗಳ ನಡುವೆ ಒಂದು ಡಿಸ್ಟೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ಟೂ ಮ್ಯಾಸಿವ್ ಆಬ್ಜೆಕ್ಟ್ಸ್. ಹಿಯರ್ ಇಫ್ ಯು ಟೇಕ್ ಸನ್ ಅಂಡ್ ಅರ್ತ್, ಸನ್ ಮತ್ತು ಅರ್ತ್ ತಗೊಂಡ್ರೆ ಈ ಎರಡರ ನಡುವೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇರುತ್ತೆ. ಅಂಡರ್ಸ್ಟುಡ್? ಅದೇ ರೀತಿ ಸನ್ ಮತ್ತು ಮೂನ್ ತಕೊಂಡ್ರೆ, ಫಾರ್ ಎಕ್ಸಾಂಪಲ್ ಸನ್ ಅಂಡ್ ಮೂನ್, ಇದ್ರ ಎರಡರ ನಡುವೆ ಕೂಡ ಒಂದು ಡಿಸ್ಟೆನ್ಸ್ ಇರುತ್ತೆ. ಅದೇ ರೀತಿ ಮೂನ್ ಮತ್ತು ಅರ್ತ್ ತಕೊಂಡ್ರೆ, ಮೂನ್ ಅಂಡ್ ಅರ್ತ್, ಇವೆರಡರ ಕೂಡ ನಡುವೆ ಕೂಡ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇರುತ್ತೆ. ಬಟ್ ಎಲ್ಲಾ ಗ್ರಹಗಳ ನಡುವೆ ಕೂಡ ಏನಿರಲ್ಲ, ಒಂದು ಸೇಮ್ ಡಿಸ್ಟೆನ್ಸ್ ಅಂತ ಇರಲ್ಲ. ದೇರ್ ಇಸ್ ಅ ಡಿಫರೆಂಟ್ ಡಿಸ್ಟೆನ್ಸ್. ಇಫ್ ಡಿಸ್ಟೆನ್ಸ್ ಇಸ್ ಡಿಫರೆಂಟ್ ಬಟ್ ಸ್ಟಿಲ್ ದೇರ್ ಇಸ್ ಎ ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್. ಸೊ ಡಿಸ್ಟೆನ್ಸ್ ಎಷ್ಟೇ ಇರಲಿ ಎರಡು ವಸ್ತುಗಳ ನಡುವೆ, ಅದರ ಎರಡು ವಸ್ತುಗಳ ನಡುವೆ ಫೋರ್ಸ್ ಇದ್ದೇ ಇರುತ್ತೆ. ಯಾವ ಟೈಪ್ ಇದು ಫೋರ್ಸ್? ಗ್ರಾವಿಟೇಷನಲ್ ಫೋರ್ಸ್. ಅಂಡ್ ಇಟ್ಸ್ ಇನ್ಫೈನೈಟ್ ಇಫ್ ಇಟ್ ಈಸ್ ದ ಟೂ ಆಬ್ಜೆಕ್ಟ್ಸ್ ಇನ್ ಇನ್ಫೈನೈಟ್ ಡಿಸ್ಟೆನ್ಸ್. ಎರಡು ಆಬ್ಜೆಕ್ಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಂದ್ರೆ ತುಂಬಾನೇ ದೂರ ಇದ್ರೂ ಕೂಡ ಈ ಟೈಪ್ ಇದು ಫೋರ್ಸ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಿಸ್ಟ್ ದೇರ್. ಸೊ ದಟ್ ಇಟ್ ಈಸ್ ಎ ಲಾಂಗ್ ರೇಂಜ್ ಫೋರ್ಸ್. ಆದ್ರಿಂದ ಅದನ್ನು ತುಂಬಾ ಡಿಸ್ಟೆನ್ಸ್ ತನಕ ಇರೋದ್ರಿಂದ ಅದನ್ನು ನಾವು ಲಾಂಗ್ ರೇಂಜ್ ಫೋರ್ಸ್ ಅಂತ ಹೇಳ್ತೇವೆ. ತುಂಬಾ ಡಿಸ್ಟೆನ್ಸ್ ಅಂದ್ರೆ ಏನು? ಇನ್ಫೈನೈಟ್ ಡಿಸ್ಟೆನ್ಸ್ ತನಕ ಕೂಡ ಇರಬಹುದು. ಸೊ ದಟ್ ಇಟ್ ಇಸ್ ಕಾಲ್ಡ್ ಆಸ್ ಲಾಂಗ್ ರೇಂಜ್ ಫೋರ್ಸ್. ಅಂಡ್ ಇಟ್ ಈಸ್ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಇದು ತುಂಬಾ ವೀಕ್ ಆಗಿರುವ ಫೋರ್ಸ್ ಆಗಿರುತ್ತೆ. ಬಟ್ ಇಟ್ ಈಸ್ ಅಟ್ರಾಕ್ಟಿವ್. ನಾವು ಅವಾಗ ಏನ್ ಹೇಳಿದ್ವಿ ಅಂದ್ರೆ ಇದು ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ. ಬಟ್ ಇಟ್ ಈಸ್ ವೀಕೆಸ್ಟ್ ಫೋರ್ಸ್. ಅಟ್ರಾಕ್ಟಿವ್ ಅಂದ್ರೆ ಒಂದನ್ನೊಂದು ತನ್ನತ್ತ ಎಳೆದುಕೊಳ್ಳಲ್ಲ. ಬಟ್ ಯಾಕೆ ಎಳೆದುಕೊಳ್ಳಲ್ಲ ಅಂದ್ರೆ ಇದು ಒಂದು ವೀಕೆಸ್ಟ್ ಫೋರ್ಸ್ ಆಗಿರುತ್ತೆ. ಈ ಯೂನಿವರ್ಸ್ ಅಲ್ಲಿರುವ ವೀಕೆಸ್ಟ್ ಫೋರ್ಸ್ ಆಗಿರುತ್ತೆ. ಆದ್ರಿಂದ ಇದು ತುಂಬಾ ಅಟ್ರಾಕ್ಟ್ ಆಗಿ ಒಂದಕ್ಕೊಂದು ಹತ್ರ ಎಳೆದುಕೊಳ್ಳಲ್ಲ.
ಯಾಕೆಂದ್ರೆ ಇದು ವೀಕೆಸ್ಟ್ ಫೋರ್ಸ್ ಆಗಿರುತ್ತೆ. ಅಂಡರ್ಸ್ಟುಡ್? ಸೊ ದಟ್ ಇಸ್ ದ ಅನದರ್ ಪಾಯಿಂಟ್ ಯು ಶುಡ್ ರಿಮೆಂಬರ್. ದಿಸ್ ಇಸ್ ದ ಒನ್ ಆಫ್ ದಿ ವೀಕೆಸ್ಟ್ ಫೋರ್ಸ್ in the nature. If you consider 4 fundamental force, out of 4, this is the weakest force in nature. Understood? These are the some important points you should remember in the case of gravitational force. This is the one kind of force. And another force is nothing but electromagnetic force. Electromagnetic force. What do you mean by electromagnetic force? So ನಾವು ಗ್ರಾವಿಟೇಷನಲ್ ಫೋರ್ಸ್ ಅನ್ನು ಎರಡು ಯಾವುದೇ ದ್ರವ್ಯರಾಶಿ ಇರುವ ವಸ್ತುಗಳ ನಡುವೆ ಇರುವ ಫೋರ್ಸ್ ಅಂತ ಹೇಳ್ತೀವಿ. Then what do you mean by electromagnetic force? ಹಾಗಾದ್ರೆ electromagnetic force ಎಲ್ಲಿರುತ್ತೆ? We already studied about charges. ನಾವು ಚಾರ್ಜ್ ಬಗ್ಗೆ ಸ್ಟಡಿ ಮಾಡಿದ್ವಿ, ರೈಟ್? ಸೊ ದೇರ್ ಆರ್ 2 types of charges. They are nothing but positive charge and negative charge. ಸೊ ಚಾರ್ಜ್ ಅನ್ನು ನಾವು ತಗೊಂಡ್ರೆ ಸೊ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ಇರುತ್ತೆ. ಆ ಎರಡು ಚಾರ್ಜ್ಗಳ ನಡುವೆ ಒಂದು ಟೈಪ್ ಇದು ಫೋರ್ಸ್ ಇರುತ್ತೆ. ಅದೇ ಫೋರ್ಸ್ ಅನ್ನು ನಾವು ಏನ್ ಹೇಳ್ತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಎ ಫೋರ್ಸ್ ವಿಚ್ ಇಸ್ ಎಕ್ಸಿಸ್ಟ್ ಬಿಟ್ವೀನ್ ದಿ 2 charges. ಸೊ ಇಟ್ is a force which exists between two charges. That force is called as electromagnetic force. So ಎರಡು ಚಾರ್ಜ್ ಅಂದ್ರೆ ಯಾವ್ದಿರಬಹುದು? We know that 2 types of charges, positive and negative charge, right? ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಗಳ ನಡುವೆ ಒಂದು ಫೋರ್ಸ್ ಇರಬಹುದು. ಅದೇ ರೀತಿ ಸೊ ಈ ಎರಡರ ನಡುವೆ ಏನಿರಬಹುದು? ಫೋರ್ಸ್ ಇರಬಹುದು. There is a force between positive and negative charge. ಅದೇ ರೀತಿ ಎರಡು ಪಾಸಿಟಿವ್ ಚಾರ್ಜ್ ಗಳ ನಡುವೆ ಕೂಡ ಫೋರ್ಸ್ ಇರಬಹುದು. ಅದೇ ರೀತಿ ಎರಡು ನೆಗೆಟಿವ್ ಚಾರ್ಜ್ ಗಳ ನಡುವೆ ಕೂಡ ಫೋರ್ಸ್ ಇರಬಹುದು. ಸೊ ಈ ರೀತಿಯ ಫೋರ್ಸ್ ಗಳನ್ನು ನಾವೇನ್ ಹೇಳ್ತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಫೋರ್ಸ್ ವಿಚ್ ಇಸ್ ಎಕ್ಸಿಸ್ಟ್ ಬಿಟ್ವೀನ್ ದ 2 charges and it is also a long range force. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಕೂಡ ಏನಾಗಿರುತ್ತೆ ಅಂದ್ರೆ ಲಾಂಗ್ ರೇಂಜ್ ಫೋರ್ಸ್ ಆಗಿರುತ್ತೆ. This is also a long range force. Long range force. ಅಂದ್ರೆ ಈ ಫೋರ್ಸ್ ಎರಡು ಚಾರ್ಜ್ ಗಳ ನಡುವೆ ಇರುತ್ತೆ, ರೈಟ್? ಸೊ ಎರಡು ಚಾರ್ಜ್ ಗಳ ನಡುವೆ ಎಷ್ಟು ಡಿಸ್ಟೆನ್ಸ್ ತನಕ ಇರಬಹುದು? ಇಟ್ ಮೇ ಬಿ ಟಿಲ್ ಇನ್ಫೈನೈಟ್ ಡಿಸ್ಟೆನ್ಸ್. ಸೊ ಇನ್ಫೈನೈಟ್ ಡಿಸ್ಟೆನ್ಸ್ ತನಕ ಏನಿರಬಹುದು? ಈ ಫೋರ್ಸ್ ಆಕ್ಟ್ ಆಗ್ತಾ ಇರಬಹುದು. ಅಂಡರ್ಸ್ಟುಡ್? ಸೊ ಆದ್ರಿಂದ ಅದು ತುಂಬಾ ಲಾಂಗ್ ರೇಂಜ್ ಫೋರ್ಸ್ ಆಗಿರುತ್ತೆ. ಸೊ ದಟ್ ಇಟ್ ಇಸ್ ಎ ಲಾಂಗ್ ರೇಂಜ್ ಫೋರ್ಸ್. And it may be attractive or repulsive in nature. It may be attractive or repulsive in nature. So ಇದು attractive ಆಗಿರಬಹುದು ಫೋರ್ಸ್, repulsive ಕೂಡ ಆಗಿರಬಹುದು. It is depends on the kind of 2 charges. ಸೊ ಎರಡು ಟೈಪ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಅಟ್ರಾಕ್ಟ್ ಆಗುತ್ತಾ ರಿಪಲ್ ಆಗುತ್ತಾ ಅನ್ನೋದು ಎರಡು ರೀತಿಯ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಎರಡು ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಸೇಮ್ ಕೈಂಡ್ ಆಫ್ ಚಾರ್ಜ್ ವಿಲ್ ರಿಪಲ್ಸ್, ಹೌದಾ? ಸೊ ಒಂದೇ ಟೈಪ್ ಇದು ಚಾರ್ಜ್ ಇದ್ರೆ ಅದೇನಾಗುತ್ತೆ? ಸೊ ಎರಡು ದೂರ ಹೋಗುತ್ತೆ, ಅಂದ್ರೆ ರಿಪಲ್ ಆಗುತ್ತೆ ಅಂತ ಹೇಳ್ತೇವೆ. ಅದರ ನಡುವೆ ಸೊ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಅದೇ ರೀತಿ ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಇಟ್ ಇಸ್ ನಾಟ್ ಎ ಸೇಮ್ ಕೈಂಡ್ ಆಫ್ ಚಾರ್ಜ್, ರೈಟ್? ಇಟ್ ಇಸ್ ಎ ಡಿಫರೆಂಟ್ ಕೈಂಡ್ ಆಫ್ ಚಾರ್ಜಸ್. ಸೊ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಸೊ ಇಲ್ಲಿ ಏನಾಗುತ್ತೆ? ಸೊ ಇಲ್ಲಿ ನಾವು ಸೊ ಅಟ್ರಾಕ್ಟಿವ್ ನೇಚರ್ ಆಫ್ ಫೋರ್ಸ್ ವಿಲ್ ಒಬ್ಸರ್ವ್, ರೈಟ್? ಹಿಯರ್ ವಿಲ್ ಒಬ್ಸರ್ವ್ ದ ಅಟ್ರಾಕ್ಟಿವ್ ನೇಚರ್ ಆಫ್ ಫೋರ್ಸ್. ಸೊ ಆದ್ರಿಂದ ಸೊ ಇದು ಅಟ್ರಾಕ್ಟಿವ್ ಫೋರ್ಸ್ ರಿಪಲ್ಸಿವ್ ಫೋರ್ಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸೊ ಇದು ಯಾವ ಟೈಪ್ ಇದು ಚಾರ್ಜ್ ಆಗಿರುತ್ತೆ ಎರಡು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ದಟ್ ಇಸ್ ದ ಎನದರ್ point you should remember. And another point you should remember here is it is present anywhere in the medium. Any medium, it is present any medium. Okay, it is present in any medium. ಅಂದ್ರೆ ಯಾವುದೇ ಮೀಡಿಯಂ ಅನ್ನು ತಗೊಂಡ್ರೆ ಈ ಯೂನಿವರ್ಸ್ ಅಲ್ಲಿ ಯಾವುದೇ ಮೀಡಿಯಂ ಅನ್ನು ತಗೊಂಡ್ರು ಕೂಡ ಸೊ ಈ ಎರಡು ಚಾರ್ಜ್ ಗಳನ್ನು ತಗೊಂಡ್ರೆ ಅವು ಎರಡು ಚಾರ್ಜ್ ಗಳ ನಡುವೆ ಏನಿರುತ್ತೆ ಅಂದ್ರೆ ಫೋರ್ಸ್ ಇರುತ್ತೆ. ಅಂಡರ್ಸ್ಟುಡ್? ಸೊ ದಟ್ ಈಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂಡರ್ಸ್ಟುಡ್? And third one is and another point you should remember in electromagnetic force is it is one of the strongest force. One of the strongest force. That means if you
compare electromagnetic force with gravitational force. So electromagnetic force is the strongest compared to the gravitational force. So that is about the electromagnetic force. And third one is strong nuclear force. Strong nuclear force. Strong nuclear force. What is by strong nuclear force? Strong nuclear force ಅಂದ್ರೆ ಏನು? So ಎಲ್ಲಿ ಈ strong nuclear force present ಇರುತ್ತೆ? Strong nuclear force actually exists in the case exists in the nucleus of an atom. It is a force which exists. It is a force which exists in nucleus of an atom. Nucleus of an atom. So ಇದು ಆಟಮ್ ಇದು ನ್ಯೂಕ್ಲಿಯಸ್ ಅಲ್ಲಿ ಈ ಫೋರ್ಸ್ ಅನ್ನು ನಾವು ನೋಡಬಹುದಾಗಿದೆ. ಅಂಡರ್ಸ್ಟುಡ್? ಸೊ ಹಾಗಾದ್ರೆ ವಾಟ್ ಈಸ್ ಆಟಮ್? ಆಟಮ್ ನಮಗೆ ಗೊತ್ತಿದೆ, ರೈಟ್? ಯಾವುದೇ ಒಂದು ಆಬ್ಜೆಕ್ಟ್ ತಗೊಂಡ್ರೆ ಸೊ ಸ್ಮಾಲೆಸ್ಟ್ ಯೂನಿಟ್ ಆಫ್ ದಟ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಸ್ ಆಟಮ್, right? Atom consisting of a nucleus, and around that nucleus it has some shells. In that shells electrons are revolve around the nucleus. So ನಮಗೆ atom ಬಗ್ಗೆ, atom structure ಬಗ್ಗೆ ಗೊತ್ತಿದೆ. ಸೊ ಇಲ್ಲಿ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಸೊ ಇದಕ್ಕೆ ನಮಗೆ ಆಟಮ್ ಸ್ಟ್ರಕ್ಚರ್ ಗೊತ್ತಿರಬೇಕು. ವಿ ನೋ ದಟ್ ಇಫ್ ವಿ ಕನ್ಸಿಡರ್ ಆಟಮ್, ರೈಟ್? ಸೊ ಆಟಮ್ ಅಲ್ಲಿ ಏನೆಲ್ಲ ಇರುತ್ತೆ? ಇಟ್ ಹ್ಯಾಸ್ ಇನ್ನರ್ ಕೋರ್ or central core. That central core is called as a nucleus. So ಇದರ ಸೆಂಟರ್ ಅಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಸೊ ನ್ಯೂಕ್ಲಿಯಸ್ ಯಾವಾಗಲೂ ಯಾವ ರೀತಿ ಇರುತ್ತೆ? ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ನ್ಯೂಕ್ಲಿಯಸ್ ಅಲ್ಲಿ ಏನೆಲ್ಲ ಇರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ. ನ್ಯೂಕ್ಲಿಯಸ್ ಮೇಡ್ ಅಪ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಅರೌಂಡ್ ದಿಸ್ ನ್ಯೂಕ್ಲಿಯಸ್ ಇಟ್ ಹ್ಯಾಸ್ ಸಮ್ ಶೆಲ್ಸ್. ಸೊ ಶೆಲ್ಸ್ ಇರುತ್ತೆ. ಆ ಶೆಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಇಟ್ ಹ್ಯಾಸ್ ಎಲೆಕ್ಟ್ರಾನ್ಸ್ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ದಟ್ ನ್ಯೂಕ್ಲಿಯಸ್. Actually, this strong nuclear force which is present in that nucleus. So ಇವಾಗ ನಾವು ನ್ಯೂಕ್ಲಿಯಸ್ ಅನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ, if I consider nucleus only, then strong nuclear force present in this nucleus, and the size of the nucleus is very small compared to the overall atom. So atom ಅನ್ನು ಕನ್ಸಿಡರ್ ಮಾಡಿದ್ರೆ ನ್ಯೂಕ್ಲಿಯಸ್ ಇದು ಸೈಜ್ ಸೊ ತುಂಬಾ ಸ್ಮಾಲ್ ಆಗಿರುತ್ತೆ. What is the size of nucleus? Size of nucleus is 10 to the power minus 15 meter. ಇದು ನ್ಯೂಕ್ಲಿಯಸ್ ಇದು ಸೈಜ್ 10 to the power minus 15 ಮೀಟರ್ ರೇಂಜ್ ಅಲ್ಲಿ ಇರುತ್ತೆ. ಸೊ ಇಷ್ಟು ರೇಂಜ್ ಒಳಗಡೆ ಮಾತ್ರ ಏನಿರುತ್ತೆ ಅಂದ್ರೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ. ಮತ್ತೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಯಾವ್ದ್ರ ನಡುವೆ ಇರುತ್ತೆ? ಸೊ ದಿಸ್ ಇಸ್ ಎ ಫೋರ್ಸ್ ವಿಚ್ ಇಸ್ ಎಕ್ಸಿಸ್ಟ್ ಬಿಟ್ವೀನ್ ಪ್ರೋಟಾನ್ ಅಂಡ್ ಪ್ರೋಟಾನ್. ಆ ಪ್ರೋಟಾನ್ಗಳ ನಡುವೆ ಏನಿರಬಹುದು? ಒಂದು ಫೋರ್ಸ್ ಇರಬಹುದು. ಅದೇ ರೀತಿ ನ್ಯೂಟ್ರಾನ್ಗಳ ನಡುವೆ ಒಂದು ಫೋರ್ಸ್ ಇರುತ್ತೆ. ಅದೇ ರೀತಿ ನ್ಯೂಟ್ರಾನ್ಗಳ ನಡುವೆ ಫೋರ್ಸ್ ಇರುತ್ತೆ. ಸೊ ಈ ರೀತಿ ನ್ಯೂಟ್ರಾನ್ಗಳ ನಡುವೆ ಫೋರ್ಸ್ ಇರುತ್ತೆ. ಆ ಫೋರ್ಸ್ ಅನ್ನು ನಾವೇನ್ ಹೇಳ್ತೀವಿ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಸಿ ಇಲ್ಲೊಂದು ನಿಮಗೆ ಅನುಮಾನ ಬರಬಹುದು. ಸಿ ಹಿಯರ್ ಪ್ರೋಟಾನ್ ಅಂಡ್ ಪ್ರೋಟಾನ್ ಸೇಮ್ ಕೈಂಡ್ ಆಫ್ ಚಾರ್ಜ್, ರೈಟ್? ಪ್ರೋಟಾನ್ ಮತ್ತು ಪ್ರೋಟಾನ್ ಸೇಮ್ ಕೈಂಡ್ ಆಫ್ ಚಾರ್ಜ್. ಆದ್ರಿಂದ ಅದೇನಾಗಬೇಕಿತ್ತು? ರಿಪಲ್ಸ್ ಆಗಬೇಕಿತ್ತು. ರಿಪಲ್ಸ್ ಆಗಿ ಏನಾಗಬೇಕಿತ್ತು? ಈ ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಆಗಬೇಕಿತ್ತು. ಬಟ್ ನ್ಯೂಕ್ಲಿಯಸ್ ಆಲ್ವೇಸ್ ಸ್ಟೇಬಲ್. ನಾವು ನ್ಯೂಕ್ಲಿಯಸ್ ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಬಟ್ ಇಲ್ಲಿ ನೀವು ನೋಡಿದ್ರೆ ಏನಾಗಿರ್ತೀವಿ? ಸೊ ಪ್ರೋಟಾನ್ ಬೇರೆ ಸೇಮ್ ಕೈಂಡ್ ಇದು ಚಾರ್ಜ್ ಆಗಿರೋದ್ರಿಂದ ರಿಪಲ್ಸಿವ್ ಫೋರ್ಸ್ ಇರೋದ್ರಿಂದ ನ್ಯೂಕ್ಲಿಯಸ್ ಇಂದ ಹೊರಗಡೆ ಬಂದು ಅದು ಅನ್ಸ್ಟೇಬಲ್ ಆಗಬೇಕಿತ್ತು. ಬಟ್ ಆ ರೀತಿ ಆಗಲ್ಲ. ವೈ ಇಟ್ ಈಸ್ ನಾಟ್ ಪಾಸಿಬಲ್? ಬಿಕಾಸ್ it is not possible because of a strong nuclear force. Strong nuclear force ನ ಕಾರಣ ಇದು ಏನಾಗಲ್ಲ ಅಂದ್ರೆ ಈ ರಿಪಲ್ಸಿವ್ ಫೋರ್ಸ್ ಇಂದಾಗಿ ಇದು ಏನಾಗುತ್ತೆ? ಸೊ ಎರಡು ಸೇಮ್ ಕೈಂಡ್ ಇದು ಚಾರ್ಜ್ ಇರೋದ್ರಿಂದ ರಿಪಲ್ಸಿವ್ ಫೋರ್ಸ್ ಇಂದಾಗಿ ಪ್ರೋಟಾನ್ ಆಗಿರ್ಬೋದು, ನ್ಯೂಟ್ರಾನ್ ಅಥವಾ ನ್ಯೂಟ್ರಾನ್ ನಡುವೆ ಏನಿರುತ್ತೆ? ರಿಪಲ್ಸಿವ್ ಫೋರ್ಸ್ ಇಂದಾಗಿ ಅದು ನ್ಯೂಕ್ಲಿಯಸ್ ಇಂದ ಹೊರಗಡೆ ಬರಲ್ಲ. ಬಟ್ ಅಲ್ಲಿ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಆ ಅಟ್ರಾಕ್ಟಿವ್ ಫೋರ್ಸ್ ಏನಾಗಿರುತ್ತೆ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಗಿರುತ್ತೆ. ಆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಏನಾಗಿರುತ್ತೆ ಅಂದ್ರೆ ಇದನ್ನು ಈ ನ್ಯೂಕ್ಲಿಯಸ್ ಇಂದ ಹೊರಗಡೆ ಬರೋಕೆ ಬಿಡಲ್ಲ. ಪ್ರೋಟಾನ್ ಇರ್ಬೋದು, ನ್ಯೂಟ್ರಾನ್ ನಡುವೆ ಇರ್ಬೋದು,
ಎರಡರ ನಡುವೆ ರಿಪಲ್ಸಿವ್ ಫೋರ್ಸ್ ಇದ್ರೂ ಕೂಡ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಸೊ ನ್ಯೂಕ್ಲಿಯಸ್ ಇಂದ ಹೊರಗಡೆ ಬರೋಕೆ ಬಿಡಲ್ಲ ಅವುಗಳು ಏನಾಗಿರುತ್ತೆ ನ್ಯೂಕ್ಲಿಯಸ್ ಅನ್ನು ಸ್ಟೇಬಲ್ ಆಗಿರೋಕೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಹೆಲ್ಪ್ ಮಾಡುತ್ತೆ. ಅಂಡರ್ಸ್ಟುಡ್? ಸೊ ದಟ್ ವಿ ಕ್ಯಾನ್ ಟೆಲ್ ದಟ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಯಾವತ್ತು ಸ್ಟ್ರಾಂಗೆಸ್ಟ್ ಫೋರ್ಸ್ ಆಗಿರುತ್ತೆ. ಅಂಡ್ ಇಟ್ ಈಸ್ ಎ ಶಾರ್ಟ್ ರೇಂಜ್ ಫೋರ್ಸ್. ಇದು ಶಾರ್ಟ್ ರೇಂಜ್ ಫೋರ್ಸ್ ಆಗಿರುತ್ತೆ. ಶಾರ್ಟ್ ರೇಂಜ್ ಫೋರ್ಸ್ ಅಂತ ಏನಕ್ಕೆ ಹೇಳ್ತೀವಿ? ಸೊ ಇದು ನ್ಯೂಕ್ಲಿಯಸ್ ಒಳಗಡೆ ಮಾತ್ರ ನಾವು ಅಬ್ಸರ್ವ್ ಮಾಡ್ತೀವಿ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಈ ಫೋರ್ಸ್ ಎಲೆಕ್ಟ್ರಾನ್ ಹೊರಗಡೆ ಇರುವ ಶೆಲ್ ನ ಎಲೆಕ್ಟ್ರಾನ್ ಒಟ್ಟಿಗೆ ಆಕ್ಟ್ ಆಗಲ್ಲ. ಓಕೆ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ನಡುವೆ ಆಕ್ಟ್ ಆಗಲ್ಲ. ಒಳಗಡೆ ಇರುವ ಇಲ್ಲಿ ನ್ಯೂಕ್ಲಿಯಸ್ ನ ಒಳಗಡೆ ಇರುವ ಪ್ರೋಟಾನ್ ನ್ಯೂಟ್ರಾನ್ ಗಳ ನಡುವೆ ಮಾತ್ರ ಏನಾಗ್ತಾ ಇರುತ್ತೆ? ಆಕ್ಟ್ ಆಗ್ತಾ ಇರುತ್ತೆ. ಆದ್ರಿಂದ 10⁻⁻15 ಮೀಟರ್ ರೇಂಜ್ ಅಲ್ಲಿ ಮಾತ್ರ ಆ ಫೋರ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. ಅದರಿಂದ ಹೊರಗಡೆ ಅಂದ್ರೆ 10⁻10 ಮೀಟರ್ ಅಂದ್ರೆ ಅದು ಆಟಮ್ ಇದು ಏನಾಗಿರುತ್ತೆ? ಸೈಜ್ ಆಗಿರುತ್ತೆ. ಆ ರೇಂಜ್ ಅಲ್ಲಿ ನಾವು ಈ ಫೋರ್ಸ್ ಅನ್ನು ನೋಡಕ್ಕೆ ಆಗಲ್ಲ. ಅಂಡರ್ಸ್ಟುಡ್? ಸೊ ದಟ್ ಇಟ್ ಈಸ್ ಎ ಶಾರ್ಟ್ ರೇಂಜ್ ಫೋರ್ಸ್ ಅಂಡ್ ಇಟ್ ಈಸ್ ಆಲ್ಸೋ ಅಟ್ರಾಕ್ಟಿವ್ ಇನ್ ನೇಚರ್. ಈ ಫೋರ್ಸ್ ಏನಾಗಿರುತ್ತೆ? ಅಟ್ರಾಕ್ಟಿವ್ ಇನ್ ನೇಚರ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಅಟ್ರಾಕ್ಟಿವ್ ಇನ್ ನೇಚರ್. ಸೊ ದಟ್ ಈಸ್ ದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ನೆನಪಿಡ್ಬೇಕಂದ್ರೆ ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್. ಸಮಟೈಮ್ಸ್ ಇಟ್ ವಿಲ್ ಆಸ್ಕ್ ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಈಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅಂಡ್ ವೀಕೆಸ್ಟ್ ಫೋರ್ಸ್ ಅಂದ್ರೆ ಯಾವ್ದಂದ್ರೆ ದಟ್ ಈಸ್ ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್. Understood? So that is about strong nuclear force. The fourth fundamental force in nature is a weak nuclear force. Weak nuclear force. Then what do you mean by weak nuclear force? Weak nuclear force appears in the case of some of the nuclear process. So nuclear force is a force. It is a force appears. It is a force appears in some nuclear process. ಇಲ್ಲಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಎಂಬುದನ್ನು ನಾವು ಕೆಲವು ಪರಮಾಣು ಪ್ರಕ್ರಿಯೆಗಳಲ್ಲಿ ಕಾಣ್ತೇವೆ. ಯಾವ ಪರಮಾಣು ಪ್ರಕ್ರಿಯೆ? ಫಾರ್ ಎಕ್ಸಾಂಪಲ್ ದಟ್ ಇಸ್ ನಥಿಂಗ್ ಬಟ್ ಬೀಟಾ ಡಿಕೆ. What do you mean by beta decay? Beta decay is nothing but it is the one of the nuclear process in which the nucleus emits the beta particles. ಅಂದ್ರೆ ಸೊ ನಮಗೆ ಒಂದು ಆಟಮ್ ಅನ್ನು ತೆಗೆದುಕೊಂಡ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಅಲ್ಲಿ ತುಂಬಾನೇ ಪ್ರೋಟಾನ್ಸ್ ಇರಬಹುದು, ತುಂಬಾನೇ ನ್ಯೂಟ್ರಾನ್ಸ್ ಇರಬಹುದು. ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ಆನ್ ನ್ಯೂಕ್ಲಿಯಸ್, it is made up of so many protons and so many neutrons, right? If a nucleus has a more number of protons and more number of neutrons, ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ತುಂಬಾನೇ ಪ್ರೋಟಾನ್ಸ್ ಮತ್ತು ತುಂಬಾನೇ ನ್ಯೂಟ್ರಾನ್ಸ್ ಇದ್ರೆ ಅಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಕೆಲವು ಪಾರ್ಟಿಕಲ್ ಇದರಿಂದ ಹೊರಸೂಸಲ್ಪಡುತ್ತದೆ. ಅಂದ್ರೆ ನ್ಯೂಕ್ಲಿಯಸ್ ಇಂದ ಕೆಲವು ಪಾರ್ಟಿಕಲ್ ಹೊರಸೂಸಲ್ಪಡುತ್ತದೆ. ಅಂತಹದನ್ನು ನಾವು ಏನ್ ಹೇಳ್ತೀವಿ ಅಂದ್ರೆ ಡಿಕೆ ಅಂತ ಹೇಳ್ತೀವಿ. ಡಿಕೆ. And if that particle is beta particle, so ಅಲ್ಲಿಂದ ಹೊರಸೂಸಲ್ಪಟ್ಟ ಪಾರ್ಟಿಕಲ್ ಬೀಟಾ ಪಾರ್ಟಿಕಲ್ ಆಗಿದ್ರೆ ಅದನ್ನು ನಾವು ಬೀಟಾ ಡಿಕೆ ಅಂತ ಹೇಳ್ತೀವಿ. Then what are the beta particles? Beta particles ಅಂದ್ರೆ ಯಾವುದಿಲ್ಲ. Beta particles are nothing but electron and positron. ಇದನ್ನು ನಾವು ಬೀಟಾ ಪಾರ್ಟಿಕಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಂಬರ್ ಬಹಳ ಇದ್ರೆ ಆ ನ್ಯೂಕ್ಲಿಯಸ್ ನಿಂದ ಕೆಲವು ಪಾರ್ಟಿಕಲ್ಗಳು ಹೊರಹೊಮ್ಮುತ್ತವೆ. ಸೊ ಆ ಪಾರ್ಟಿಕಲ್ಗಳು ಬೀಟಾ ಪಾರ್ಟಿಕಲ್ ಆಗಿದ್ರೆ, ಬೀಟಾ ಪಾರ್ಟಿಕಲ್ಸ್ ಅಂದ್ರೆ ಎಲೆಕ್ಟ್ರಾನ್ ಮತ್ತು ನಾವು ಪೊಸಿಟ್ರಾನ್ ಅನ್ನು ನಾವು ಬೀಟಾ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಅವಾಗ ನಾವು ಆ ಹೊರಸೂಸಲ್ಪಡುವ ನ್ಯೂಕ್ಲಿಯರ್ ಪ್ರೋಸೆಸ್ ಅಂದ್ರೆ ಪರಮಾಣು ಪ್ರಕ್ರಿಯೆಯನ್ನೇ ನಾವು ಏನ್ ಹೇಳ್ತೀವಿ ಅಂದ್ರೆ ಬೀಟಾ ಡಿಕೆ ಅಂತ ಹೇಳ್ತೀವಿ. ಸೊ ವಾಟ್ ವಿಲ್ ಬಿ ದ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಬೀಟಾ ಡಿಕೆ? That one we'll see. In beta decay,
protons may change as neutrons, neutrons, or neutrons may change as protons. ಏನಾಗುತ್ತಂದ್ರೆ ಬೀಟಾ ಡಿಕೆಯಲ್ಲಿ ಏನಾಗುತ್ತಂದ್ರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಆಗಿ ಚೇಂಜ್ ಆಗಬಹುದು, ಅದೇ ರೀತಿ ನ್ಯೂಟ್ರಾನ್ಸ್ ಪ್ರೋಟಾನ್ಸ್ ಆಗಿ ಚೇಂಜ್ ಆಗಬಹುದು. ಇವಾಗ ನ್ಯೂಟ್ರಾನ್ಸ್ ಪ್ರೋಟಾನ್ ಆಗಿ ಚೇಂಜ್ ಆದಾಗ ಏನಾಗುತ್ತೆ ಮತ್ತು ಪ್ರೋಟಾನ್ ನ್ಯೂಟ್ರಾನ್ ಆಗಿ ಚೇಂಜ್ ಆದಾಗ ಏನಾಗುತ್ತೆ ಅಂತ ನೋಡೋಣ. ಇವಾಗ ಬೀಟಾ ಡಿಕೆಯಲ್ಲಿ ನ್ಯೂಟ್ರಾನ್ಸ್ ಪ್ರೋಟಾನ್ ಆಗಿ ಚೇಂಜ್ ಆದಾಗ ಇದು ಕೆಲವು ಪಾರ್ಟಿಕಲ್ಗಳನ್ನು ಹೊರಸೂಸುತ್ತೆ. ಆ ಪಾರ್ಟಿಕಲ್ಗಳು ಯಾವ್ದಾಗಿರುತ್ತಂದ್ರೆ ಇಟ್ ವಿಲ್ ಎಮಿಟ್ಸ್ electron and neutrino. ಯಾವಾಗ ನ್ಯೂಟ್ರಾನ್ ಪ್ರೋಟಾನ್ ಆಗಿ ಕನ್ವರ್ಟ್ ಆಗುತ್ತೋ ಅವಾಗ ಅದು ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಿನೋ ಎಂಬ ಪಾರ್ಟಿಕಲ್ ಅನ್ನು ಹೊರಸೂಸುತ್ತೆ. ಅದನ್ನೇ ನಾವು ಏನ್ ಹೇಳ್ತೀವಿ ಅಂದ್ರೆ ಬೀಟಾ ಮೈನಸ್ ಡಿಕೆ, ದಟ್ ಈಸ್ ಕಾಲ್ಡ್ ಆಸ್ ಬೀಟಾ ಮೈನಸ್ ಡಿಕೆ. Similarly, when protons are converted into neutron, ಈ ಪ್ರೋಟಾನ್ ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆದಾಗ ಅಥವಾ ಪ್ರೋಟಾನ್ಸ್ ನ್ಯೂಟ್ರಾನ್ ಆಗಿ ಚೇಂಜ್ ಆದಾಗ, when the protons are changed into neutrons, then it will emits positrons. ಅವಾಗ ಇದು ಪೊಸಿಟ್ರಾನ್ ಅನ್ನೋ ಪಾರ್ಟಿಕಲ್ ಅನ್ನು ಹೊರಸೂಸುತ್ತೆ. ಅದನ್ನೇ ನಾವು ಬೀಟಾ ಪ್ಲಸ್ ಡಿಕೆ ಅಂತ ಹೇಳ್ತೀವಿ. Okay, so the force which appears in this kind of nuclear process that is called as weak nuclear force. ಅದನ್ನೇ ನಾವು weak nuclear force ಅಂತ ಹೇಳ್ತೇವೆ. ಇಂತಹ ಪರಮಾಣು ಪ್ರಕ್ರಿಯೆಯಲ್ಲಿ ಕಾಣುವಂತಹ ಫೋರ್ಸ್ ಅನ್ನು ನಾವು weak nuclear force ಅಂತ ಹೇಳ್ತೇವೆ. And it is also a short range force. ಇದು ಕೂಡ ಶಾರ್ಟ್ ರೇಂಜ್ ಫೋರ್ಸ್ ಆಗಿರುತ್ತೆ. ಶಾರ್ಟ್ ರೇಂಜ್ ಫೋರ್ಸ್ ಅಂದ್ರೆ ಎಷ್ಟು ರೇಂಜ್ ಇರಬಹುದು? The range of this weak nuclear force is 10 to the power minus 16 meter. Its range is 10 to the power minus 16 meter. Okay, and it is weakest force, but it is not weaker compared to that of the gravitational force. ಇದು weakest force ಆಗಿದೆ, ಬಟ್ ಗ್ರಾವಿಟೇಷನಲ್ ಫೋರ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ಗ್ರಾವಿಟೇಷನಲ್ ಫೋರ್ಸ್ ನಷ್ಟು weakest force ಅಲ್ಲ. ಬಟ್ ಕಂಪೇರ್ ಟು ದಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ವೀಕೆಸ್ಟ್ ಫೋರ್ಸ್ ಆಗಿರುತ್ತೆ. ಬಟ್ ಗ್ರಾವಿಟೇಷನಲ್ ಫೋರ್ಸ್ ನಷ್ಟು ವೀಕೆಸ್ಟ್ ಫೋರ್ಸ್ ಆಗಿರೋದು. Okay, so that is about weak nuclear force. So students, now here we studied about 4 fundamental forces in nature. In that, the weakest force in nature is nothing but gravitational force, and universal force also a gravitational force. The strongest force in the nature is strong nuclear force. These things you should remember, and the 4 fundamental forces in nature are nothing but first one is the gravitational force you have studied, next one you have studied electromagnetic force, third one is the strong nuclear force, and fourth one is the weak nuclear force.